ನನ್ನ ಪರಿಸ್ಥಿತಿ ಹೆಂಗೆ. ಹಾಯ್ ಎಲ್ರಿಗೂ. ಈ ಒಂದು ಸಿಚುವೇಶನ್ ಪ್ರೆಸೆಂಟ್ ಎಲ್ಲರೂ ಕೂಡ ನಾವು ಫೇಸ್ ಮಾಡತ್ತೀವಿ. ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ, ಹಂಗೆ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು ನಮ್ಮ ಮನ್ಯಾಗಂತೂ. ಹಾಗಾಗಿ ನಾನು ಬುಕ್ ಮಾಡಿದ್ದೆ. ಅವ್ರು ಹೇಳಿದ್ರು 1 ವಾರ ಆಗುತ್ತೆ ಸಿಲಿಂಡರ್ ಬರ್ಬೇಕಂದ್ರೆ ಅಂತೇಳಿ. ನಾವು ಫುಲ್ ಶಾಕ್. 1 ವಾರದಲ್ಲಿ 3 ಹೊತ್ತು ಊಟ ಹೆಂಗೆ ಮಾಡೋದು, ಹೆಂಗಾಗಿದೆ. ನಮ್ಮ ಮನೇಲಿ ನಾವು ಸಿಲಿಂಡರ್ ಬುಕ್ ಮಾಡಿದ್ರೆ 5 ರಿಂದ 6 ತಿಂಗಳು ನಮಗೆ ಬಳಕೆ ಬಂದೇ ಬರ್ತೈತಿ. ಅದರ ಪ್ರೆಸೆಂಟ್ ಸಿಚುವೇಶನ್ ಹೆಂಗೈತೆ ಅಂದ್ರೆ ಕೈ ತುಂಬ ದುಡ್ಡು ಇದ್ರೂ, ಮನೆ ತುಂಬ ರೇಷನ್ ಇದ್ರೂ ಅಡುಗೆ ಮಾಡ್ಕೊಳ್ಳೋಕೆ ಗ್ಯಾಸ್ ಇಲ್ಲ, ಹಂಗಾಗ್ಬಿಟ್ಟೈತಿ. ಅದಲ್ಲದೆ ನಾನು ಈ ಥರ ಬಿಟ್ಟರೆ ಸರಿ ಆಗಲ್ಲ. ನಮ್ಮದು ಭಾರತ್ ಗ್ಯಾಸ್, ಹಾಗಾಗಿ ಭಾರತ್ ಗ್ಯಾಸ್ ಆಫೀಸ್ಗೆ ಹೋಗೋಣ ಅಂತೇಳಿ ನಾನು ಅಲ್ಲಿ ಇಲ್ಲಿ ಅಡ್ಡಾಡಿ ಲೊಕೇಶನ್ ಕನ್ಫ್ಯೂಷನ್ ಮಾಡಿಕೊಂಡು ಹಂಗೂ ಹಿಂಗೂ ಮಾಡಿ ಭಾರತ್ ಗ್ಯಾಸ್ ಆಫೀಸ್ ರೀಚ್ ಆಗಿ ಅವ್ರ ಹತ್ರ ಸ್ವಲ್ಪ ಮಾತಾಡಿ ರಿಕ್ವೆಸ್ಟ್ ಮಾಡಿ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಗ್ಯಾಸ್ ಬುಕ್ ಮಾಡಿದೆ. ನಾನು ಫೈನಲಿ 1 ವಾರದಾಗ ಬರುವಂಥ ಗ್ಯಾಸ್ನ ನಾನು ಇವತ್ತೇ ಒಂದೇ ದಿನದಲ್ಲಿ ಮನೆಗೆ ಬರುವಂಗೆ ಮಾಡಿದೆ. ನಾನು ಡಬಲ್ ಸಿಲಿಂಡರ್ ಇದ್ದರೆ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ. ಒಂದು ಖಾಲಿ ಆದರೆ ಇನ್ನೊಂದು ಇರುತ್ತೆ. 1 ವಾರ ಆದಮೇಲೆ ಅದು ಆರಾಮ್ಸೆ ಬಂದರೂ ನಡೀತು ಅಂಥೇಳಿ. ಆದರೆ ನಮ್ಮ ಮನೇಲಿ ಸಿಂಗಲ್ ಸಿಲಿಂಡರ್ ಇರೋದ್ರಿಂದ ನಾವು ಎಮರ್ಜೆನ್ಸಿ ನಮಗೆ ಬೇಕೇ ಬೇಕಿತ್ತು. 1 ವಾರ ಅಂತೂ ಆಗೋದೇ ಇಲ್ಲ, ಯಾಕಂದರೆ ಡೈಲಿ ಕಾಲೇಜು ಡ್ಯೂಟಿ ಹೋಗೋರಿಗೆ ಊಟ ಎಲ್ಲ ಬೇಕಾಗುತ್ತಿರುತ್ತೆ. ಈ ಕಡೆ ಇವ್ರು ಸಿಲಿಂಡ್ರ್ ಬಂದೈತೆ ಅಂತೇಳಿ ನಾನು ಇರಬೇಕಾದ್ರೆ ನಂಗೆ ಎಮರ್ಜೆನ್ಸಿ ಕಾಲ್ ಬಂತು, ಮೀಶೋದಿಂದ ನಿಮ್ಮದು ಪಾರ್ಸಲ್ ಬಂದೈತ್ರಿ ಬರ್ರಿ ಅಂಥೇಳಿ. ಇಲ್ಲ ಇವ್ರನ್ನ ಸಂಭಾಳಿಸ್ಬೇಕು ಅವ್ರನ್ನ ಸಂಭಾಳಿಸ್ಬೇಕು ಅದು ಗೊತ್ತಾಗದೆ ಈಚೆ ಕಡೆ ಇವ್ರ ತೆಕೂಸ್ ಮಾತಾಡಿಕೊಂಡು ಇಲ್ಲಿ ಈಚೆ ಕಡೆ ಓಡ್ ಬಂದೆ. ನಂದು ಪಾರ್ಸಲ್ ಬಂದಿತ್ತಲ್ಲ ತೊಗೊಳಕ್ಕೆ ಅಂತೇಳಿ. ಇದೊಂದು ಪಾರ್ಸಲ್, ಆ ಸಿಲಿಂಡರು ಎಟ್ ಎ ಟೈಮ್ 2 ಒಟ್ಟಿಗೆ ನನ್ನ ಸಿಲಿಂಡರ್ ಬಂದಿದೆ ಅಂತ, ಈಚೆ ಪಾರ್ಸಲ್ ಬಂದಿದೆ ಅಂತ. ಒಬ್ರನ್ನೊಬ್ರು ನಿಭಾಯಿಸಿ ಕಳ್ಸೋಷ್ಟಿಗೆ ಸಾಕೈತೆ ನನಗೆ. ಸೊ ಪಾರ್ಸಲ್ ಬಂದೈತೆ, ಅನ್ಬಾಕ್ಸ್ ಮಾಡಬೇಕು. 10 ಬೆರಳಿದ್ದಂಗೆ 10 ಕೈ ಇರಬೇಕಿತ್ತು ನೋಡಿ, ಚಲೋ ಆಗ್ತಿತ್ತು.